ಈ ಪ್ರಪಂಚದಲ್ಲೇ ಕೋಟ್ಯಾಂತರ ಜನರಿರ್ಬೋದು. ಆದ್ರೆ ನಿಮ್ಮಲ್ಲಿರುವಂತಹ ಶಕ್ತಿ, ನಿಮ್ಮಲ್ಲಿರುವಂತಹ ನಿಗೂಢತೆ ಅದು ಬೇರೆ ಯಾರಿಗೂ ಇಲ್ಲ. ಹೌದು, ವೃಶ್ಚಿಕ ರಾಶಿಯವರೇ, ನಾನ್ ಮಾತಾಡ್ತಿರೋದು ನಿಮ್ಮ ಬಗ್ಗೆನೇ. ಜ್ಯೋತಿಷ್ಯದಲ್ಲೇ ಅತ್ಯಂತ ಶಕ್ತಿಶಾಲಿ, ಅತ್ಯಂತ ಆಳವಾದ ರಾಶಿ ಅಂದ್ರೆ ಅದು ನಿಮ್ದು. ನಿಮ್ಮ ಕಣ್ಣುಗಳಲ್ಲಿ ಒಂದು ಹೇಳಲಾಗದ ಸೆಳೆತ ಇದೆ. ನಿಮ್ಮ ಮೌನದಲ್ಲೇ ಒಂದು ಬಿರುಗಾಳಿಯನ್ನೇ ಅಡಗಿಸಿಟ್ಕೊಂಡಿದ್ದೀರಿ. ಆದ್ರೆ ಒಂದು ಕ್ಷಣ ಪ್ರಾಮಾಣಿಕವಾಗಿ ಯೋಚನೆ ಮಾಡಿ, ಇಷ್ಟೆಲ್ಲ ಅದ್ಭುತವಾದ ಶಕ್ತಿ ನಿಮ್ಮಲ್ಲಿದ್ರೂ ಯಾಕೆ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದನ್ನ ಸಾಧಿಸೋಕ್ಕಾಗ್ತಿಲ್ಲ? ಯಾಕೆ ಎಲ್ಲವೂ ಕೈಗೆ ಬಂದು ತುತ್ತು ಬಾಯಿಗೆ ಬರ್ದಾಗೆ ಆಗತ್ತೆ? ಪ್ರತಿ ದಿನ ಏನೋ ಒಂದ್ ಸಾಧಿಸ್ಬೇಕು ಅಂತ ಎದ್ದೇಳ್ತೀರಿ, ಆದ್ರೆ ರಾತ್ರಿ ಆಗೋಷ್ಟ್ರಲ್ಲಿ ಅದೇ ಹಳೇ ನೋವು, ಅದೇ ಹಳೇ ನಿರಾಸೆ ಯಾಕೆ ನಿಮ್ಮನ್ನ ಮತ್ತೆ ಮತ್ತೆ ಕಾಡುತ್ತೆ? ಮತ್ತು ಈ ಒಂದು ಪ್ರಶ್ನೆ, ಇದು ನಿಮ್ಮನ್ನ ಜೀವನ ಪೂರ್ತಿ ಕಾಡಿರ್ಬೋದಲ್ವಾ? ನೀವು ಯಾರನ್ನ ನಿಮ್ಮ ಪ್ರಪಂಚ ಅಂದ್ಕೊಂಡಿರ್ತೀರೋ, ಯಾರಿಗೆ ನಿಮ್ಮ ಹೃದಯವನ್ನೇ ಕೊಟ್ಟಿರ್ತೀರೋ, ಅವರೇ ಯಾಕೆ ಪದೇ ಪದೇ ನಿಮ್ಗೆ ಮೋಸ ಮಾಡ್ತಾರೆ? ಯಾಕೆ ನಿಮ್ಗೆ ಬೆನ್ನಿಗೆ ಚೂರಿ ಹಾಕ್ತಾರೆ? ಏನಿದು ನಿಮ್ಮ ಜೀವನದ ವಿಚಿತ್ರವಾದ ಪ್ಯಾಟರ್ನ್? ಇದಕ್ಕೆ ಉತ್ತರ ಇಲ್ಲಿದೆ, ಕೇಳಿ. ಇದು ನಿಮ್ಮ ಶಾಪ ಅಲ್ಲ, ಇದು ನಿಮಗೆ ದೇವ್ರು ಇಟ್ಟಿರುವ ಒಂದು ಪರೀಕ್ಷೆ. ಯಾಕೆಂದ್ರೆ ನೀವು ಸಾಮಾನ್ಯರಲ್ಲ. ನೀವು ಫೀನಿಕ್ಸ್ ಹಕ್ಕಿಯ ಹಾಗೆ, ಬೂದಿಯಿಂದ ಎದ್ದು ಬರುವ ಶಕ್ತಿ ಇರೋರು. ನಿಮ್ಮ ಜೀವನದ ನಿಜವಾದ ಕಥೆ, ನಿಮ್ಮ ಕಂಬ್ಯಾಕ್ ಸ್ಟೋರಿ, ಅದು ಈ ಕ್ಷಣದಿಂದ ಈಗಲೇ ಶುರುವಾಗ್ತಿದೆ. ಯಾಕ್ ನೀವಿಷ್ಟು ಸ್ಪೆಷಲ್ ಗೊತ್ತಾ? ಜ್ಯೋತಿಷ್ಯದ ಪ್ರಕಾರ ನಿಮ್ಮನ್ನ ಆಳೋದು ಇಬ್ರು ಯೋಧಗ್ರಹಗಳು. ಒಂದು ಮಂಗಳ, ಇನ್ನೊಂದು ಕೇತು. ಮಂಗಳ ನಿಮ್ಗೆ ಧೈರ್ಯ, ಹೋರಾಟದ ಕಿಚ್ಚನ್ನ ಕೊಟ್ರೆ, ಕೇತು ನಿಮ್ಗೆ ನಿಗೂಢವಾದ ಜ್ಞಾನ ಮತ್ತು ಸಿಕ್ಸ್ತ್ ಸೆನ್ಸ್ ಅಂತಾರಲ್ಲ, ಅದನ್ನ ಕೊಡ್ತಾನೆ. ಆದ್ರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನಿಮ್ಮಲ್ಲಿರುವ ಈ ಅಗಾಧ ಶಕ್ತಿ ಇದೆಯಲ್ಲ, ಅದು ಎರಡು ಬದಿಯ ಕತ್ತಿ ಇದ್ದಾಗೆ. ಅದನ್ನ ಸರಿಯಾಗಿ ಉಪಯೋಗಿಸಿಲ್ಲ ಅಂದ್ರೆ ಅದು ನಿಮ್ಮನ್ನೇ ಗಾಯಗೊಳಿಸುತ್ತೆ. ಸರಿ, ಈಗ ನಿಮ್ಮ ಜೀವನದ ಮೊದಲ ಮತ್ತು ಬಹುಶಃ ಅತಿದೊಡ್ಡ ಪರೀಕ್ಷೆ ಬಗ್ಗೆ ಮಾತಾಡೋಣ. ಇದನ್ನ ನಾನು ಕರೆಯೋದು ಒಳಗಿರುವ ವಿಷ ಅಂತ. ಅಂದ್ರೆ ವರ್ಷಗಳಿಂದ ನೀವು ನಿಮ್ಮ ಮನಸ್ಸಲ್ಲಿ ಹೊತ್ತುಕೊಂಡು ತಿರುಗಾಡ್ತಿರುವ ದ್ವೇಷ ಮತ್ತು ಹಳೆಯ ಕಹಿ ನೆನಪುಗಳ ಭಾರ. ಈ ಮಾತನ್ನ ತುಂಬಾನೇ ಗಮನವಿಟ್ಟು ಕೇಳಿ. ಪ್ರತೀಕಾರ ತೀರಿಸ್ಕೊಳ್ಬೇಕು ಅನ್ನೋದು ಒಂದು ಇಲಿಗೋಸ್ಕರ ನಿಮ್ಮ ಸ್ವಂತ ಮನೆಗೆ ಬೆಂಕಿ ಇಟ್ಕೊಂಡ ಹಾಗೆ. ಆ ಇಲಿ ಸಾಯುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಿಮ್ಮ ಮನೆ ಮಾತ್ರ ಖಂಡಿತ ಸುಟ್ಟೋಗುತ್ತೆ. ಅರ್ಥ ಆಯ್ತಾ? ನೀವು ಇನ್ನೊಬ್ಬರಿಗಾಗಿ ಹಿಡಿದಿರುವ ವಿಷದ ಬಾಣ ಮೊದಲು ನಿಮ್ಮನ್ನೇ ಸುಡುತ್ತಿದೆ. ಇದು ನಿಜ ತಾನೆ? ನಿಮ್ಮ ಮೆಮರಿ ಪವರ್ ಎಂಥದ್ದು ಅಂದ್ರೆ, 10-20 ವರ್ಷಗಳ ಹಿಂದೆ ಯಾರೋ ಹೇಳಿದ ಒಂದು ಅವಮಾನದ ಮಾತು ಕೂಡ ಇವತ್ತಿಗೂ ಹಚ್ಚಸಿರಾಗಿ ನೆನ್ಪಿರುತ್ತೆ. ಆ ನೆನಪೇ ಒಂದು ವಿಷ. ಅದನ್ನ ನೀವೇ ಪ್ರತಿದಿನ ಕುಡಿತಾ ನಿಮ್ಮ ಶತ್ರು ಇದ್ರಿಂದ ನೆರಳ್ಳಿ ಅಂತ ಕಾಯ್ತಾ ಇದ್ದೀರಿ. ಆದ್ರೆ ನಿಜ ಹೇಳ್ಬೇಕಂದ್ರೆ, ಆ ವಿಷ ನಿಮ್ಮ ಅಮೂಲ್ಯವಾದ ಶಕ್ತಿ, ಸಮಯ ಎಲ್ಲವನ್ನೂ ನಿಧಾನವಾಗಿ ಕೊಲ್ಲುತ್ತಿದೆ. ಈಗ ಎರಡನೇ ಪರೀಕ್ಷೆ. ಇದು ನೀವೇ ನಿಮ್ಮ ಸುತ್ತ ಕಟ್ಕೊಂಡಿರುವ ಒಂದು ಏಕಾಂತದ ಕೋಟೆ. ಎಲ್ಲವನ್ನೂ ಸೀಕ್ರೆಟ್ ಆಗಿ ಇಟ್ಕೊಳ್ಳೋದು, ನಿಮ್ಮ ಭಾವನೆಗಳನ್ನ ಯಾರ ಹತ್ರನೂ ಹೇಳ್ಕೊಳ್ಳದೇ ಇರೋದು, ಇದೇ ನಿಮ್ಮನ್ನ ಎಲ್ರಿಂದ ನಿಧಾನವಾಗಿ ದೂರ ಮಾಡ್ತಿದೆ. ನಿಮ್ಮ ಮನಸ್ಸಿನೊಳಗೆ ಎಷ್ಟೇ ದೊಡ್ಡ ಬಿರುಗಾಳಿ ಎದ್ರೂ ಹೊರಗಡೆ ಮಾತ್ರ ನೀವು ಶಾಂತವಾಗಿರ್ತೀರಿ. ಯಾಕಂದ್ರೆ ನಿಮ್ಮ ಮನಸ್ಸಲ್ಲಿ ಒಂದು ಭಯ ಇದೆ. ನನ್ನ ನೋವನ್ನ ನಾನು ಹೇಳ್ಕೊಂಡ್ರೆ ಜನ ನನ್ನನ್ನ ವೀಕ್ ಅಂತ ತಿಳ್ಕೋತಾರೆ ಅಂತ. ಆದ್ರೆ ಈ ಮೌನವೇ ನಿಮ್ಮನ್ನ ಪ್ರೀತಿಸುವರ ಮನಸ್ಸಲ್ಲಿ ಸಂಶಯ ಹುಟ್ಟಿಸುತ್ತೆ, ಮತ್ತು ಕೊನೆಗೆ ಅವರು ನಿಮ್ಮಿಂದ ದೂರ ಆಗ್ತಾರೆ. ಇದೊಂದು ಸರಳವಾದ ಪ್ರಶ್ನೆ ಅಲ್ವಾ? ನೀವೇ ನಿಮ್ಮ ಹೃದಯದ ಬಾಗಿಲನ್ನು ಲಾಕ್ ಮಾಡ್ಕೊಂಡ್ರೆ ನಿಮ್ಗೆ ಸಹಾಯ ಮಾಡೋಕೆ ಬರೋ ಅವಕಾಶಗಳು, ಒಳ್ಳೆ ಜನ ಅವ್ರ ಒಳಗೆ ಬರೋದು ಹೇಗೆ? ನೆನ್ಪಿಡಿ, ನಿಮ್ಮ ನೋವನ್ನು ಒಪ್ಕೊಂಡಾಗ್ಲೇನೆ ನೀವು ನಿಜವಾದ ಶಕ್ತಿಶಾಲಿಯಾಗೋದು. ಮೂರನೇ ಪರೀಕ್ಷೆ. ಇದು ಪ್ರೀತಿಯ ಮುಖವಾಡ ಹಾಕೊಂಡು ಬರುತ್ತೆ. ಅದೇ ಅತಿಯಾದ ಒಡೆತನ, ಪೊಸೆಸಿವ್ನೆಸ್. ನೀವು ಯಾರನ್ನ ಇಷ್ಟಪಡ್ತೀರೋ ಅವರು ಸಂಪೂರ್ಣವಾಗಿ ನಿಮ್ಮ ಕಂಟ್ರೋಲ್ನಲ್ಲೇ ಇರಬೇಕು ಅಂತ ಬಯಸ್ತೀರಿ. ಆದ್ರೆ ಇದು ಪ್ರೀತಿ ಅಲ್ಲ, ಇದು ನಿಮ್ಮೊಳಗಿನ ಒಂದು ಭಯ. ಇಲ್ಲಿ ನೋಡಿ, ನಿಜವಾದ ಪ್ರೀತಿಗೂ ಕಂಟ್ರೋಲ್ಗೂ ಇರುವ ವ್ಯತ್ಯಾಸವನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಅತಿಯಾದ ಪೊಸೆಸಿವ್ನೆಸ್ ಮತ್ತು ಹೊಟ್ಟೆಕಿಚ್ಚು ನಿಮ್ಮ ಅಧಿಪತಿಯಾದ ಮಂಗಳನ ಶಕ್ತಿಯನ್ನೇ ಕಡಿಮೆ ಮಾಡುತ್ತೆ. ನೀವು ಬೇರೆಯವರ ಏಳಿಗೆ ನೋಡಿ ಅಸೂಯೆ ಪಟ್ಟಾಗ ನೀವು ನಿಮ್ಮದೇ ಶಕ್ತಿಯನ್ನ ನೀವೇ ನಾಶ ಮಾಡ್ಕೊಳ್ತಾ ಇದ್ದೀರಿ ಅಂತ ಅರ್ಥ. ನಾಲ್ಕನೇ ಪರೀಕ್ಷೆ ನಡೆಯೋದು ಬೇರೆ ಎಲ್ಲೂ ಅಲ್ಲ, ನಿಮ್ಮ ಮನಸ್ಸಿನಲ್ಲೇ. ಅದುವೇ ಓವರ್ ಥಿಂಕಿಂಗ್ ಅನ್ನೋ ಚಕ್ರವ್ಯೂಹ. ಯಾರಾದ್ರೂ ಒಂದು ಮಾತು ಹೇಳಿದ್ರೆ ನೀವು ಅದರ ಹಿಂದೆ 100 ಅರ್ಥಗಳನ್ನ ಹುಡುಕೋಕ್ ಶುರು ಮಾಡ್ತೀರಿ. ಕೊನೆಗೆ ನೀವೇ ಆ ಯೋಚನೆಗಳ ಚಕ್ರವ್ಯೂಹದಲ್ಲಿ ಸಿಕ್ಕಿ ಹಾಕ್ಕೊಳ್ತೀರಿ. ಇದರಿಂದ ಏನಾಗುತ್ತೆ ಗೊತ್ತಾ? ಒಳ್ಳೆಯ ಅವಕಾಶಗಳು ನಿಮ್ಮ ಕಣ್ಣು ಮುಂದೆ ಬಂದು ಹಾಗೆ ಹೊರಟು ಹೋಗ್ತವೆ. ನೀವು ಮಾತ್ರ ವಾಟ್ ಇಫ್, ಹೀಗಾದ್ರೆ ಹಾಗಾದ್ರೆ ಅಂತ ಯೋಚನೆ ಮಾಡ್ತಾನೇ ಕೂತಿರ್ತೀರಿ. ನಿಮ್ಮ ಇಂಟ್ಯೂಷನ್ ಅಂದ್ರೆ ನಿಮ್ಮ ಅಂತಃಪ್ರಜ್ಞೆಗೆ ಉತ್ತರ ಒಂದೇ ಸೆಕೆಂಡಲ್ಲಿ ಗೊತ್ತಾಗಿರುತ್ತೆ.
ಆದ್ರೆ ನಿಮ್ಮ ಮನಸ್ಸು ಅದು ಗಂಟೆಗಟ್ಲೆ ವಾದ ಮಾಡಿ ಅದನ್ನ ಸೈಲೆಂಟ್ ಮಾಡ್ಬಿಡುತ್ತೆ. ಮತ್ತು ಕೊನೆಯದಾಗಿ 5ನೇ ಪರೀಕ್ಷೆ. ಇದು ನಿಮ್ಮ ಕೋಪ. ನಿಮ್ಮ ಕೋಪ ಅದು ಸಾಮಾನ್ಯ ಕೋಪ ಅಲ್ಲ, ಅದೊಂದು ಜ್ವಾಲಾಮುಖಿ ಇದ್ದಾಗೆ. ಒಮ್ಮೆ ಅದು ಸ್ಫೋಟವಾದ್ರೆ ತನ್ನ ಮುಂದಿರುವ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನೂ ಸುಟ್ಟು ಬೂದಿ ಮಾಡ್ಬಿಡುತ್ತೆ. ನಿಮ್ಮ ವ್ಯಂಗ್ಯದ ಮಾತುಗಳು ಚೇಳಿನ ಕೊಂಡಿಯ ಹಾಗೆ ಸೀದಾ ಹೋಗಿ ಎದುರಿಗಿರೋರ ವರ್ಮಕ್ಕೆ ನಾಟುತ್ತೆ. ಕೋಪದಲ್ಲಿ ನೀವು ಎಂತೆಂಥ ಮಾತುಗಳನ್ನ ಆಡ್ತೀರಂದ್ರೆ ಆ ಗಾಯಗಳು ಜೀವನ ಪೂರ್ತಿ ಮಾಸೋದಿಲ್ಲ. ಆ ಒಂದೇ ಒಂದು ನಿಮಿಷದ ಕೋಪದಲ್ಲಿ ನೀವು ವರ್ಷಾನುಗಟ್ಲೆ ಕಷ್ಟಪಟ್ಟು ಕಟ್ಟಿದ ಸಂಬಂಧಗಳನ್ನ ಒಂದೇ ಕ್ಷಣದಲ್ಲಿ ಪುಡಿಪುಡಿ ಮಾಡ್ಬಿಡ್ತೀರಿ. ಸರಿ, ಇಲ್ಲಿಯವರೆಗೆ ನಾವು ನಿಮ್ಮ ಜೀವನದ ಪರೀಕ್ಷೆಗಳ ಬಗ್ಗೆ, ನಿಮ್ಮ ತಪ್ಪುಗಳ ಬಗ್ಗೆ ಮಾತಾಡ್ವಿ. ಆದ್ರೆ ಈಗ ಈ ವಿಶ್ಲೇಷಣೆಯ ಅತ್ಯಂತ ಪ್ರಮುಖ ಭಾಗ ಶುರುವಾಗ್ತಿದೆ. ಇಲ್ಲಿ ಕತೆಗೆ ಒಂದು ದೊಡ್ಡ ಟ್ವಿಸ್ಟ್ ಇದೆ. ನಿಮ್ಮ ಪ್ರತಿಯೊಂದು ನೋವನ್ನ, ಪ್ರತಿಯೊಂದು ಸೋಲನ್ನ ನಿಮ್ಮ ಅತೀ ದೊಡ್ಡ ಶಕ್ತಿಯಾಗಿ ಪರಿವರ್ತನೆ ಮಾಡೋ ಸಮಯ ಇದು. ನೋಡಿ, ಜಗತ್ತು ನಿಮ್ಮನ್ನ ನೋಡಿ ಅಯ್ಯೋ ಪಾಪ ಸೋತ್ ಹೋದ್ರು ಅಂತ ಅಂದ್ಕೊಂಡಾಗ ನಿಜವಾಗಿ ನೀವು ನಿಮ್ಮ ಒಳಗಿನ ಶಕ್ತಿಯನ್ನ ಒಟ್ಟುಗೂಡಿಸ್ತಾ ಇರ್ತೀರಿ. ಶತ್ರುಗಳು ಇವರ ಕಥೆ ಮುಗೀತು ಅಂತ ಖುಷಿ ಪಡ್ತಿನ್ನುವಾಗ ನೀವು ಒಂದು ಹೊಸ ಅವತಾರದಲ್ಲಿ ವಾಪಸ್ ಬರೋಕೆ ಸಿದ್ಧರಾಗ್ತಾ ಇರ್ತೀರಿ. ಇದೇ ಆ ಮಹಾಸತ್ಯ. ನಿಮ್ಮ ಜೀವನದಲ್ಲಿ ನಡೆದ ಪ್ರತಿಯೊಂದು ಕೆಟ್ಟ ಘಟನೆ, ಪ್ರತಿಯೊಂದು ನಂಬಿಕೆ ದ್ರೋಹ ಅದು ನಿಮ್ಮನ್ನ ಮುಗ್ಸೋಕೆ ಬಂದಿದ್ದಲ್ಲ, ಬದಲಾಗಿ ನಿಮ್ಮೊಳಗೆ ಮಲಗಿರುವ ಆ ಫೀನಿಕ್ಸ್ ಶಕ್ತಿಯನ್ನ ಎಬ್ಬಿಸೋಕೆ ಬಂದಿತ್ತು. ನಿಮ್ಮ ಪ್ರತಿಯೊಂದು ಕಣ್ಣೀರಿನ ಹನಿಯೂ ನಿಮ್ಗೆ ಇಂಧನ. ಇದನ್ನೇ ಜಗತ್ತು ಸ್ಕಾರ್ಪಿಯೋ ಕಮ್ಬ್ಯಾಕ್ ಪವರ್ ಅಂತ ಕರೆಯೋದು. ಹಾಗಾದ್ರೆ ಈ ರೂಪಾಂತರವನ್ನ ಸಾಧಿಸೋದು ಹೇಗೆ? ಸುಮ್ನೆ ಕೂತ್ರೆ ಆಗತ್ತಾ? ಇಲ್ಲ, ಅದಕ್ಕೊಂದು ಮಾರ್ಗವಿದೆ. ಅದಕ್ಕೊಂದು ಸೀಕ್ರೆಟ್ ಕೋಡ್ ಇದೆ. ಅದನ್ನೇ ನಾವು ಫೀನಿಕ್ಸ್ ಪ್ರೋಟೋಕಾಲ್ ಅಂತ ಕರೆಯೋಣ. ಇದು ನಿಮ್ಮ ವಿಕಾಸದ 3 ಪ್ರಮುಖ ಹಂತಗಳು. ಈಗ ನೀವೇ ಪ್ರಾಮಾಣಿಕವಾಗಿ ನಿಮ್ಮನ್ನ ನೀವು ಕೇಳ್ಕೊಳ್ಳಿ. ನೀವು ಪ್ರಸ್ತುತ ಯಾವ ಹಂತದಲ್ಲಿದ್ದೀರಿ? ಇನ್ನು ಚೇಳಿನ ಹಾಗೆ ಯಾರಾದ್ರೂ ಏನಾದ್ರೂ ಅಂದ್ರೆ ತಕ್ಷಣ ಕುಟುಕುವ ಸ್ವಭಾವದಲ್ಲಿದ್ದೀರಾ? ಅಥವಾ ಹದ್ದಿನ ಹಾಗೆ ಎತ್ತರದಲ್ಲಿ ನಿಂತು ಎಲ್ಲವನ್ನೂ ಜ್ಞಾನದಿಂದ ನೋಡೋದನ್ನ ಕಲ್ತಿದ್ದೀರಾ? ನಿಮ್ಮ ಅಂತಿಮ ಗುರಿ ಆ 3ನೇ ಹಂತ, ಅಂದ್ರೆ ಫೀನಿಕ್ಸ್ ಆಗೋದು. ಫೀನಿಕ್ಸ್ ಆಗಲು ಇದೇ ದಾರಿ. ಮೊದಲು ನಿಮ್ಮನ್ನು ನೋಯಿಸಿದವರನ್ನು ಕ್ಷಮಿಸಿ, ಅವರಿಗೋಸ್ಕರ ಅಲ್ಲ, ನಿಮ್ಮಗೋಸ್ಕರ. 2ನೇಯದು, ನಿಮ್ಮ ನೋವನ್ನು ನಂಬಿಕೆ ಇರೋರ ಜೊತೆ ಹಂಚಿಕೊಳ್ಳಿ. 3ನೇಯದು, ಕೋಪದಲ್ಲಿ ನಿರ್ಧಾರ ತಗೊಳ್ಳೋದನ್ನ ಬಿಟ್ಟು ಜ್ಞಾನವನ್ನ ಬಳಸಿ. ಮತ್ತು ಕೊನೆಯದಾಗಿ, ನಿಮ್ಮ ಜೀವನದ ಅತಿದೊಡ್ಡ ನೋವನ್ನೇ ನಿಮ್ಮ ಅತಿದೊಡ್ಡ ಶಕ್ತಿಯನ್ನಾಗಿ ಪರಿವರ್ತಿಸಿ. ವೃಶ್ಚಿಕ ರಾಶಿಯವರೇ, ಕೇಳಿ, ನಿಮ್ಮ ಕಷ್ಟದ ದಿನಗಳು ಮುಗಿದು ಹೋಗಿವೆ. ನೀವು ಈ 5 ತಪ್ಪುಗಳನ್ನ ಸರಿಪಡಿಸಿಕೊಂಡ ಆ ಕ್ಷಣ ನಿಮ್ಮೊಳಗೆ ಒಂದು ದೈವಿಕ ಶಕ್ತಿ ಜಾಗೃತವಾಗುತ್ತೆ. ನೀವು ಆಗಲಿರುವ ಆ ರಾಜ ಅಥವಾ ರಾಣಿಯನ್ನು ನೋಡಲು ಈ ಪ್ರಪಂಚ ಇನ್ನೂ ಸಿದ್ಧವಾಗಿಲ್ಲ. ಒಂದು ಮಾತನ್ನು ಸದಾ ನೆನಪಿಡಿ, ನೀವು ನಿಮ್ಮ ಕಥೆಯ ವಿಲನ್ ಆಗೋಕೆ ಹುಟ್ಟಿಲ್ಲ, ವಿಕ್ಟಿಮ್ ಆಗೋಕೂ ಹುಟ್ಟಿಲ್ಲ. ನೀವು ನಿಮ್ಮ ಕಥೆಯ ಹೀರೋ ಆಗಲು ಹುಟ್ಟಿದ್ದೀರಿ. ಆ ಹೀರೋಯಿಸಂ ಅನ್ನು ಜಾಗೃತಗೊಳಿಸಲು ನೀವು ಸಿದ್ಧರಿದ್ದೀರಾ? ನಿಮ್ಮ ಉತ್ತರ ಹೌದು ಎಂದಾದರೆ ಕಾಮೆಂಟ್ಗಳಲ್ಲಿ ಐ ಆಮ್ ರೆಡಿ ಅಂತ ಟೈಪ್ ಮಾಡಿ. ನಿಮ್ಮಂತೆಯೇ ಇರುವ ಬೇರೆ ವೃಶ್ಚಿಕ ರಾಶಿಯ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ. ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ಆಲ್ ದ ಬೆಸ್ಟ್.